ಇಂದಿನ ಕೆಡಿಪಿ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ. ಅದರಲ್ಲಿ ಪ್ರಮುಖವಾಗಿ ವಿಜಯಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜು ಬಗ್ಗೆ ಎಂಎಲ್ಸಿ ಕೇಶವ್ ಪ್ರಸಾದ್ ಹಾಗೂ ನಾನು ವಿಷಯವನ್ನು ಪ್ರಸ್ತಾಪಿಸಿದ್ದೇವೆ ಎಂದು ಎಂಎಲ್ಸಿ ರವಿಕುಮಾರ್ ಹೇಳಿದರು. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ಅವರಿಗೆ ಮತ್ತೊಮ್ಮೆ ಈ ವಿಷಯದ ಬಗ್ಗೆ ವಿವರಿಸುತ್ತೇವೆ. ಸರ್ಕಾರಿ ಮೆಡಿಕಲ್ ಕಾಲೇಜು ಮಾಡುವುದೇ ನಮ್ಮ ಎಲ್ಲ ಜಿಲ್ಲೆಯ ಪ್ರತಿನಿಧಿಗಳ ಅಭಿಪ್ರಾಯ ಇದೆ ಎಂದು ಸಚಿವ ಎಂಬಿ ಪಾಟೀಲ್ ಭರವಸೆ ನೀಡಿದ್ದಾರೆ. ವಿಜಯಪುರದಲ್ಲಿ ಸರ್ಕಾರಿ ಕಾಲೇಜು ಆಗುತ್ತೆ ಅನ್ನೋ ವಿಶ್ವಾಸವಿದೆ ಎಂದರು. ಸಿಐಡಿಯಿಂದ ಮಾಜಿ ಸಚಿವ ಭೈರತಿ ಬಸವರಾಜ್ ಎಸ್ಕೇಪ್ ವಿಚಾರವಾಗಿ ಮಾತನಾಡಿದ ಅವರು, ಭೈರತಿ ಬಸವರಾಜ್ ಅವರು ಎಲ್ಲೂ ಹೋಗಿಲ್ಲ. ಮೊನ್ನೆ ಬೆಳಗಾವಿ ಅಧಿವೇಶನದ ವೇಳೆಯಲ್ಲಿ ಅಲ್ಲೇ ಇದ್ರು. ಅವರು ಶಾಸಕರು ಇದ್ದಾರೆ. ಅವರು ತಪ್ಪಿಸಿಕೊಂಡು ಹೋಗುವ ಪ್ರಶ್ನೆ ಇಲ್ಲ ಎಂದರು. ಶಾಸಕರವರು ತಪ್ಪಿಸಿಕೊಂಡು ಎಲ್ಲಿಗೆ ಹೋಗ್ತಾರೆ? ಕಾನೂನು ಪ್ರಕಾರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ತಪ್ಪಿಸಿಕೊಂಡು ಹೋಗುವ ಪ್ರಶ್ನೆ ಬರುವುದಿಲ್ಲ. ಇವತ್ತು ಅಥವಾ ನಾಳೆ ಬೇಲ್ ತೆಗೆದುಕೊಳ್ಳುತ್ತಾರೆ ಎಂದರು. ಓಕೆ, ಚೆನ್ನಾಗೇ ನಡೀತಾ ಇದೆ. ಓಕೆ, ಎಲ್ಲ ವಿಷಯಗಳು ಯಾಕೆಂದರೆ 3 ತಿಂಗಳಿಗೆ ಒಂದು ಸರಿ ನಡಿಬೇಕು, ವರ್ಷಕ್ಕೆ 4 ನಡಿಬೇಕು. ವರ್ಷಕ್ಕೆ 4 ನಡೆದಿಲ್ಲ ಅಂತ ಕೇಳಿದೆ ನಾನು. ಸೊ ಹಾಗಾಗಿ ಚೆನ್ನಾಗೇ ನಡೀತಾ ಇದೆ. ವಿಶೇಷವಾಗಿ ಕೃಷಿ ಬಗ್ಗೆ, ಶಿಕ್ಷಣದ ಬಗ್ಗೆ, ಆಮೇಲೆ ಕುಡಿಯುವ ನೀರಿನ ಬಗ್ಗೆ, ಹಾಸ್ಟೆಲ್ಗಳ ಬಗ್ಗೆ, ಆಮೇಲೆ ನಮ್ಮ ರೈತರ ಬೆಳೆದಂಥ ಬೆಳೆಗಳ ಬಗ್ಗೆ, ಆಮೇಲೆ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ. ಭಾಳ ಪ್ರಮುಖವಾಗಿ ಇವತ್ತು ನಿರ್ಣಯ ಆಗಿದ್ದು ಕೆಡಿಪಿ ಸಭೆಯಲ್ಲಿ ಡಿಸ್ಟ್ರಿಕ್ಟ್ ಮೆಡಿಕಲ್ ಕಾಲೇಜ್ ಏನು ಡಿಸ್ಟ್ರಿಕ್ಟ್ ಮೆಡಿಕಲ್ ಕಾಲೇಜನ್ನು PPP ಮಾಡೆಲಲ್ಲಿ ಮಾಡಿಬಿಡ್ತಾರೆ ಅನ್ನುವಂಥ ಏನೊಂದು ಚರ್ಚೆ ನಡೀತಾ ಇತ್ತು. ನಮ್ಮ ಕೇಶವ್ ಪ್ರಸಾದ್ ಅವರು ಆ ವಿಷಯವನ್ನು ರೈಸ್ ಮಾಡಿದರು. ನಾನು ಇದ್ದೆ, ನಾನು ಕೂಡ ಒತ್ತಾಯ ಮಾಡಿದೆ. ಯಶವಂತರಾವ್ ಗೌಡ್ರೂ ಕೂಡ ಅವರು ಇಲ್ಲ. ನಮ್ಮ ಜಿಲ್ಲೆನಲ್ಲೂ ಭಾಳ ಜನ ಶಾಸಕರದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಗಬೇಕಂತಲೇ ಇದೆ. ಹಾಗಾಗಿ ಗೌರ್ಮೆಂಟ್ ಕಾಲೇಜನ್ನೇ ಮಾಡಬೇಕು ಅಂತ ನಮ್ಮ ಕೇಶವ್ ಪ್ರಸಾದ್ ಹೇಳಿದರು. ಅದಕ್ಕೆ ನಂದು ಸಹಮತ ಇದೆ ಅಂಥೇಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಜಿಲ್ಲೆಯ ಜನರ ಭಾಳ ದಿನದ ಬೇಡಿಕೆ ಜಿಲ್ಲಾ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅನ್ನುವಂಥದ್ದೇನಿದೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಹೇಳಿದ್ದಾರೆ. ಇಲ್ಲ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನೇ ಮಾಡ್ತೀವಿ, PPP ಮಾಡಲಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ನಾವು ಕನ್ವಿನ್ಸ್ ಮಾಡ್ತೀವಿ ಮುಖ್ಯಮಂತ್ರಿಗಳಿಗೆ ಅಂತ. ಶಾಸಕರು ಎಲ್ಲರಿಗೂ ಕೂಡ ಅದೇ ಇದೆ. ನಮ್ಮ BJPದು ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜು ಆಗಬೇಕನ್ನುವಂಥದ್ದೇ ಇದೆ. ಜನರ ಬೇಡಿಕೆಯೂ ಕೂಡ ಅದೇ ಇದೆ. ಅವರು ನಮ್ಮ ಬೆಳಗಾಂನಲ್ಲೇ ಇದ್ದರು. ಇವತ್ತು ಕಾನೂನು ವ್ಯವಸ್ಥೆಯಲ್ಲಿ ಏನು ಮಾಡಬೇಕೋ ಮಾಡ್ತಾರೆ. ತಪ್ಪಿಸ್ಕೊಂಡು ಹೋಗೋ ಪ್ರಶ್ನೆನೇ ಇಲ್ಲ. ಶಾಸಕರವರು ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಕಾನೂನಿನ ವ್ಯವಸ್ಥೆಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಖಂಡಿತ ಮಾಡ್ತಾರೆ. ತಪ್ಪಿಸ್ಕೊಂಡು ಹೋಗೋ ಪ್ರಶ್ನೆನೇ ಬರೋದಿಲ್ಲ. ಸಿಕ್ಕಿಲ್ಲ. ಯಾರು ಹುಡುಕೋಕೆ ಹೋಗಿದ್ದಾರೆ? ಹೋಗಿದ್ದಾರೆ, ಬರ್ತಾರೆ, ಅವರು ಬೇಲ್ ತೊಗೊಳ್ತಾರೆ. ಅದರೊಳಗೇನು ಭಾಳ ನೀವು ಹೇಳೋದೇನು ಬೇಲ್ ತಗೋಕೆ ಹೋಗಿದ್ದಾರೆ? ಬೇಲ್ ಅದಕ್ಕೆ ಬೇಲ್ ತೆಗೆದುಕೊಳ್ತಾರೆ ಇವತ್ತಲ್ಲ ನಾಳೆ. ಕಾನೂನನ್ನು ಮೀರಿ ನಮ್ಮ ಶಾಸಕರು ಯಾರೂ ನಡ್ಕೊಳ್ಳಲ್ಲ. ಸಂವಿಧಾನದ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಇರ್ತಾರೆ. ಅದೇ ಹೇಳ್ತೀನಲ್ಲ, ಕಾನೂನಿನ ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಪಾರ್ಟಿ, ನಮ್ಮ ಶಾಸಕರು ಎಲ್ಲರೂ ಕೂಡ ನಡ್ಕೊಳ್ತಾರೆ. ಇದ್ರ ಬಗ್ಗೆ ಯಾವುದೇ ಟೆನ್ಷನ್ ಬೇಡ. ಧನ್ಯವಾದಗಳು. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.